ನಮಸ್ಕಾರ ವೀಕ್ಷಕರೇ, ಶುಭೋದಯ. ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ವಾಸ್ತುದೋಷಗಳು ಹಾಗೂ ವಾಸ್ತುದೋಷಗಳಿಗೆ ಪರಿಹಾರವನ್ನು ತಿಳಿಸುವಂತಹ ವಿಶೇಷ ಕಾರ್ಯಕ್ರಮವೇ ಸರಳ ವಾಸ್ತು. ವೀಕ್ಷಕರೇ, ನಾವು ಇಷ್ಟು ದಿನ ಮನೆಯ ವಾಸ್ತುವಿನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆದರೆ ವಾಸ್ತು ಅನ್ನೋಂಥದ್ದು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಕೈಗಾರಿಕೆ ಹಾಗೂ ವ್ಯಾವಹಾರಿಕ ಕ್ಷೇತ್ರಗಳಿಗೂ ಕೂಡ ಸಂಬಂಧಿಸಿರುತ್ತೆ. ಈ ವ್ಯಾವಹಾರಿಕ ಕ್ಷೇತ್ರಗಳು ನಷ್ಟದಲ್ಲಿ ಮುಳುಗಲು ಕಾರಣ ಏನು, ಅವನತಿ ಹಾಗೂ ಉನ್ನತಿಗೆ ಈ ವಾಸ್ತು ಯಾವ ರೀತಿ ಕಾರಣ ಆಗುತ್ತೆ, ಹಾಗೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ವಾಸ್ತು ತಜ್ಞರಾದಂತಹ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈ ಕೈಗಾರಿಕಾ ಕ್ಷೇತ್ರಕ್ಕೂ ಹಾಗೂ ವಾಸ್ತುವಿಗೂ ಯಾವ ರೀತಿ ಸಂಬಂಧ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ದೇಶ ಅಥವಾ ರಾಜ್ಯ ಅಭಿವೃದ್ಧಿಯತ್ತ ಸಾಗಬೇಕೆಂದರೆ ಕೈಗಾರೀಕರಣದ ಪಾತ್ರ ಬಹುಮುಖ್ಯವಾದುದು. ಹಾಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕೈಗಾರಿಕಾ ಕ್ಷೇತ್ರವನ್ನು ದೇವಾಲಯಗಳ ಸಮೂಹಕ್ಕೆ ಹೋಲಿಸಿದ್ದಾರೆ. ಇಂದು ಇಂತಹ ಅನೇಕ ಇಂಡಸ್ಟ್ರೀಸ್, ಕಾರ್ಖಾನೆಗಳು ನಷ್ಟದಿಂದ ಬಳಲುತ್ತಿದ್ದರೆ, ಇನ್ನೂ ಕೆಲವು ನಷ್ಟವನ್ನು ಭರಿಸಲಾಗದೆ ಬೀಗಮುದ್ರೆಯನ್ನು ಹಾಕಿಕೊಂಡು ಅನೇಕ ಕಾರ್ಮಿಕರನ್ನು ಬೀದಿಪಾಲಾಗಿಸಿದ ಸಂಗತಿಗಳಿವೆ. ಕೈಗಾರಿಕಾ ಕ್ಷೇತ್ರದಲ್ಲಿನ ಈ ಗಣನೀಯ ವೈಫಲ್ಯವನ್ನು ನಿರಂತರವಾಗಿ ಗಮನಿಸಿದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ತಮ್ಮ ಏಕಮಾತ್ರ ವಿಜ್ಞಾನ ಸರಳ ವಾಸ್ತುವಿನಲ್ಲಿ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರವನ್ನು ಕಂಡುಕೊಂಡಿರುವುದು ವಿಶೇಷ. ಸರಳ ವಾಸ್ತುವಿನ ಪ್ರಕಾರ ನಾವು ವಾಸಿಸುವ ಮನೆಯಲ್ಲಿರುವಂತೆಯೇ ಕಾರ್ಖಾನೆಗಳಂತಹ ಕೈಗಾರಿಕಾ ಸ್ಥಳಗಳಲ್ಲಿಯೂ ಕೂಡ 9 ಸ್ಥಾನಗಳಿರುತ್ತವೆ. ಈ ಸ್ಥಾನಗಳಲ್ಲಿ ಯಾವುದಾದರೊಂದು ಸ್ಥಾನ ಕಾರ್ಖಾನೆಯಿಂದ ಹೊರಗಿದ್ದಲ್ಲಿ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ, ಕಾರ್ಮಿಕ ವರ್ಗಕ್ಕೆ ಸಂಬಂಧಿಸಿದಂತೆ, ಪಾಲುದಾರಿಕೆಗೆ ಸಂಬಂಧಿಸಿದಂತೆ, ನವ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಕಂಡುಬರುವುದು ಖಂಡಿತ. ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಈ ಸಮಸ್ಯೆಯ ಮೂಲವನ್ನು ಅರಿತು ಕಾರ್ಖಾನೆಗಳಲ್ಲಿ ಅಥವಾ ಇಂಡಸ್ಟ್ರೀಸ್ಗಳಲ್ಲಿ ಯಾವುದೇ ಯಂತ್ರಗಳಿಗೆ ತೊಂದರೆಯಾಗದಂತೆ, ಕಟ್ಟಡಗಳಿಗೆ ಹಾನಿಯನ್ನುಂಟು ಮಾಡದೆ ಅಲ್ಲಿನ ವಾಸ್ತುದೋಷವನ್ನು ಪರಿಹರಿಸುವ ಸರಳ ಮಾರ್ಗವನ್ನು ಕಂಡುಕೊಂಡಿರುವುದು ವಿಶೇಷವಾದ ಸಂಗತಿ. ಈಗಾಗಲೇ ಗುರೂಜಿಯವರ ಸರಳ ವಾಸ್ತುವನ್ನು ತಮ್ಮ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡು ಉತ್ತಮ ಲಾಭಾಂಶವನ್ನು ಕಂಡುಕೊಂಡು ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಮಹನೀಯರ ನಿದರ್ಶನಗಳು ಹಲವಾರು. ಫ್ಯಾಕ್ಟ್ರಿ ಒಳಗೆ ಆ ಬಿಲ್ಡಿಂಗಲ್ಲಿ ಯಾರೇ ಬರಲಿ, ಏನೇ ಮಾಡಲಿ, ಎಷ್ಟೇ ಲಕ್ಷ ರೂಪಾಯಿ ಬಂಡವಾಳ ಹಾಕೋರು ಬಂಡವಾಳ ನಿಲ್ಲಕ್ಕಿಲ್ಲ, ಕೆಲಸ ಕಾರ್ಯ ಹಾಕಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತಲ್ಲಿ. ಏನೇ ಬಂಡವಾಳ ಹಾಕೋರು ಬಂಡವಾಳ ವಾಪಸ್ ಬರೋಕ್ಕಿಲ್ಲ ಅಲ್ಲಿ. ನಾನು ಏಪ್ರಿಲಲ್ಲಿ ಆ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ ಅಂತ ಹೋದಾಗ ನನ್ನ ಪರಿಹಾರದವ್ರು ಕರೆದು ಕೇಳಿದೆ. ಮಾರ್ಚಿಗೆ 4 ತಿಂಗಳಾಯಿತು ಫ್ಯಾಕ್ಟ್ರಿ ಓಪನ್ ಆಗಿ. ಸ್ವಲ್ಪ ಪರವಾಗಿಲ್ಲ ಸರ್, ಡೆವಲಪ್ಮೆಂಟ್ ಆಗಿದೆ. ಸ್ವಲ್ಪ ಹೊರಗಡೆ ಹೋದಂಥ ಫೈನಾನ್ಸ್ ವಾಪಸ್ ಬಂದಿದೆ. ಸ್ವಲ್ಪ ನನಗೆ ದಿನೇ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಈಗ ನಾನು ಪರಿಹಾರ ತೊಗೊಂಡು 4 ತಿಂಗಳಾಗಿದೆ. 4 ತಿಂಗಳಲ್ಲಿ ಬಿಸ್ನೆಸ್ಸಲ್ಲಿ ಪರವಾಗಿಲ್ಲ. ಸರಳ ವಾಸ್ತು ಮಾಡೋದು ಮೊದಲು ಸ್ವಲ್ಪ ಟೆನ್ಷನೇ ಇತ್ತು ಸರ್. ಯಾವಾಗಲೂ ಟೆನ್ಷನೇ ಇತ್ತು. ನನಗೆ ಏನಾಗ್ತಾಯಿದ್ದು ಗೊತ್ತಾಗ್ತಿರಲಿಲ್ಲ. ಯಾವ್ದು ಮೂಡಿಲ್ಲ, ಕೆಲಸ ಹೊರಗಡೆ ಹೋಗಿ ಮೂಡೋಕ್ಕಿಲ್ಲ. ಬಂದು ಸುಮ್ಮನೆ ಸೋಂಬೇರಿ ಥರ ಒಂದು ಸಿಕ್ಕಾಬಿಟ್ಟೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಆಚೆ ಹೋಗಿ ಯಾವುದೇ ವರ್ಕ್ ಮಾಡೋಕ್ಕಾಗ್ತಿರಲಿಲ್ಲ. ಸರಳ ವಾಸ್ತು ಮಾಡಿದ್ರೆ ಪರವಾಗಿಲ್ಲ, ನನಗೆಲ್ಲ ಡೆವಲಪ್ಮೆಂಟ್ ಆಗಿದೆ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರು ಸಕ್ಸಸ್ ಆಗ್ತಾಯಿದೆ ಸರ್. ನನ್ನ ಗುರೂಜಿಯವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಸರ್. ಗುರೂಜಿಯವ್ರು ಮಾಡ್ತಾರೆ ಕೆಲಸ. ನನಗೆ ಅವ್ರನ್ನ ನಾನು ಇವತ್ತು ಒಂದು ಲೆಕ್ಕದಲ್ಲಿ ನನ್ನ ಗಾಡ್ ಫಾದರ್ ಆಗಿ ನನಗೆ ಒಂದು ಇದು ಸಿಕ್ತು ಸರ್. ನನಗೆ ಯಾಕೆಂದ್ರೆ ನಾನು ಎಲ್ಲೋ ಒಂದು ಯಾವುದೋ ಮತ್ತೆ ಕೀಳು ಮಟ್ಟ ಹೋಗ್ತಾ ಇದ್ದೆ. ಆ ಮಟ್ಟನ ಚೇಂಜ್ ಮಾಡೋಕ್ಕೆ ಯಾರಿಂದನೋ ಒಂದು ಅವೇರ್ನೆಸ್ ಸಿಕ್ಕಿ ಆ ಗುರೂಜಿನ ಕಾಂಟ್ಯಾಕ್ಟ್ ಮಾಡೋವಂಥ ನನಗೆ ಒಂದು ಸೌಭಾಗ್ಯ ಸಿಕ್ತು. ಗುರೂಜಿ ಬಗ್ಗೆ ನನಗೆ ಭಾರಿ ನಂಬಿಕೆ ಇದೆ. ಗುರೂಜಿನೇ ಒಂದು ಈಗ ಸೆಕೆಂಡ್ ಗಾಡ್ ಫಾದರ್ ಥರ ಸಿಕ್ಕಿದ್ದಾರೆ ನನಗೆ ಸರ್. ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ಸಮಾಜದ ಪರವಾಗಿ ಡಾಕ್ಟರ್ ಗುರೂಜಿಯವರಿಗೆ, ಚಂದ್ರಶೇಖರ್ ಗುರೂಜಿಯವರಿಗೆ ನಮಸ್ಕಾರಗಳು ಸರ್. ಹೀಗೆಯೇ ನಷ್ಟದ ಮಡಿಲಲ್ಲಿ ಮುಳುಗಿರುವ ಅನೇಕ ಕಂಪನಿ ಕಾರ್ಖಾನೆಗಳಿಗೆ ಗುರೂಜಿಯವರ ಸರಳ ವಾಸ್ತು ಸಂಜೀವಿನಿಯಾಗಲಿ ಎನ್ನುವುದೇ ಪ್ರತಿಯೊಬ್ಬರ ಹಾರೈಕೆ. ವೀಕ್ಷಕರೇ, ವಾಸ್ತುವಿಗೂ ಕೈಗಾರಿಕಾ ಕ್ಷೇತ್ರಕ್ಕೂ ಯಾವ ರೀತಿಯಾದಂತಹ ಸಂಬಂಧವಿದೆ, ಕೈಗಾರಿಕಾ ಕ್ಷೇತ್ರದಲ್ಲಿ ವಾಸ್ತುವನ್ನು ಅಳವಡಿಸಿಕೊಳ್ಳೋದರ ಮೂಲಕ ಯಾವ ರೀತಿ ಯಶಸ್ಸನ್ನ ಕಾಣಬಹುದು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ವಾಸ್ತು ತಜ್ಞರಾದಂತಹ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ಅವರಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಗುರುಜಿ, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಷ್ಟೊಂದು ಇಂಡಸ್ಟ್ರಿಗಳು ಲಾಭಕ್ಕಿಂತ ಹೆಚ್ಚಾಗಿ ನಷ್ಟದಲ್ಲೇ ಮುಳುಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಪ್ರಕಾರ ಏನು? ಇದನ್ನು ಸಹಿತ ನಾನು ಭಾಳ ಆಳವಾಗಿ ನೋಡಿದ್ದೇನೆ ರೀ. ಈ ಸರಳ ವಾಸ್ತುವನ್ನು ಆವಿಷ್ಕರಿಸಿದಾಗ ಅಂದ್ರೆ ವಾಸ್ತು ಅನ್ನೋದು ಮನೆಗಷ್ಟೇ ಸೀಮಿತವಲ್ಲ. ಇವತ್ತು ಏನು ಉದ್ಯೋಗ ಸ್ಥಳ ಅಂತ ಏನು ನಾವು ಅಂತೀವೋ, ಅದು ಹೋಟೆಲ್ ಇರ್ಬೋದು, ಕಾರ್ಖಾನೆ ಇರ್ಬೋದು, ಅದು ಮಾಲ್ ಇರ್ಬೋದು, ಅಥವಾ ಟಾಕೀಸ್ ಇರ್ಬೋದು, ಇವೆಲ್ಲಕ್ಕೂ ಸಹಿತ ಈ ವಾಸ್ತುವಿನ ಸಂಬಂಧ ಭಾಳ ಆಳವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ಒಂದು ಕ್ವಶನನ್ನು ಕೇಳಿದ್ರಿ. ಇವತ್ತು ಎಷ್ಟೋ ಇಂಡಸ್ಟ್ರೀಸು ನಡೆಸಲಾರ್ದೇ ಬಂದುಬಿದ್ದು ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿ ಎಷ್ಟೋ ಜನರು ಬೀದಿ ಪಾಲಿಗೆ ಆದಂಥದ್ದಕ್ಕೆ ನನ್ನ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇದನ್ನೇ ನಾನು ಅರಿತು ಇದು ಆಗಲಿಕ್ಕೆ ಕಾರಣ ಏನು ಅಂತ ಅನ್ನೋದು ಈ 13 ವರ್ಷ ನಾನು ಒಂದು ಅವಿಸರ ಪ್ರಯತ್ನವನ್ನು ಏನು ಮಾಡ್ತಾಯಿದ್ದೇನೆ, ಇದರಲ್ಲಿ ಸಹಿತ ನಾನು ಇದನ್ನು ಬಹಳ ಆಳವಾಗಿ ಕಂಡುಕೊಂಡಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ಪ್ರತಿಯೊಬ್ಬ ಮನುಷ್ಯ 2 ತೆರನಾದ ಲಕ್ಕುಗಳಿರುತ್ತೆ. ಒಂದು ವೈಯಕ್ತಿಕ ಅದೃಷ್ಟ, ಇನ್ನೊಂದು ಭೂಮಿಯ ಅದೃಷ್ಟ. ಇವತ್ತು ವೈಯಕ್ತಿಕ ಅದೃಷ್ಟ ಒಳ್ಳೆಯದಿದ್ದಾಗ ಅವನಲ್ಲಿ ಸಾಕಷ್ಟು ಹಣ ಬಂದಾಗ ಇಂಥ ಇಂಡಸ್ಟ್ರೀಸಿಗೆ ಕೈ ಹಾಕೋದು ಅಥವಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಒಂದು ಸ್ಟಾರ್ಟ್ ಮಾಡೋದು, ಈಗ ನನ್ನ ಕಡೆ ಹಣ ಭಾಳಿದೆ ಅಂತ ತಿಳ್ಕೊಂಡು ಅವ್ರು ಮಾಡ್ಕೊಂಡಿರ್ತಾರೆ. ಇನ್ನು ಅದರ ತಕ್ಕ ಭೂಮಿಯ ಅದೃಷ್ಟ ಬಗ್ಗೆ ಅವನು ಲಕ್ಷ್ಯ ವಹಿಸಬೇಕಾಗಿತ್ತು, ವಹಿಸಲಿಲ್ಲ. ಇನ್ನು ವಹಿಸಲಾರ್ದನ ಮಾಡಿಲ್ಲ ಅಂತಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ವಾಸ್ತು ಇರಲಾರ್ದೆ ಏನೇ ಮನೆ ಕಟ್ಟೋದಾಗಲಿ, ಒಂದು ಇಂಡಸ್ಟ್ರೀಸ್ ಆಗಲಿ ಮಾಡಲಾರ್ದವರು ಅಂದರೆ ಭಾಳ ವಿರಳ, ಅಂದರೆ ಕಡಿಮೆ ಜನ ಅಂತ ನಾವು ಹೇಳ್ಬೋದು. ಯಾಕಂದರೆ ವಾಸ್ತುವಿನ ಬಗ್ಗೆ ಈ 30-40 ವರ್ಷಗಳಲ್ಲಿ ಅಷ್ಟೊಂದು ಜನರ ತಲೆಯಲ್ಲಿ ಒಂದು ಕೊಟ್ಟುಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವತ್ತು ಏನೋ ಒಂದು 30-40 ವರ್ಷಗಳಲ್ಲಿ ಬಂದಂಥ ವಾಸ್ತುವನ್ನು ಅಳವಡಿಸ್ಕೊಂಡು ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಹಿನ್ನೆಲೆ ಇತ್ತೋ ಅಥವಾ ಇಲ್ಲವೋ ಅನ್ನುವಂಥ ಒಂದು ನಾವು ವಿಚಾರ ಮಾಡೋ ತಾಳ್ಮೆಯನ್ನು ಕಳ್ಕೊಂಡು ನಾವು ಒಂದು ಫ್ಯಾಕ್ಟ್ರಿಗೆ ಇನ್ವಾಲ್ವ್ ಆಗಿಬಿಡ್ತೀವಿ. ಇನ್ವಾಲ್ವ್ ಆಗಿದ್ದೇನೆ ಅದು ಸರಿ ಅವರ ಒಂದು ಸರಿ ಹೊಂದಲಿಲ್ಲ ಅಂತಂದರೆ ಅದು ಲಾಸ್ ಆಗಲಿಕ್ಕೆ ಕಾರಣವಾಗುತ್ತೆ. ಈಗ ನೋಡಿ, ಇದೇ ನನ್ನ ಹುಬ್ಬಳ್ಳಿಯಲ್ಲಿ ಎಂಥ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂಥದ್ದು ಇವತ್ತು ಹೆಸರಿಲ್ಲದ ಟೋಟಲ್ ಲಾಕೌಟ್ ಆಗಿದ್ದಾವೆ. ಲಾಕೌಟ್ ಆಗೋದು ಒಂದೇ ಅಲ್ಲ, ಇವತ್ತು ಆ ತಂದೆ ಏನು ಗಳಿಸ್ತಿದ್ದ ಅಂದರೆ ಒಂದು ಪಗಾರನ್ನು ಬರ್ತಿತ್ತು, ಮನೆ ನಡೆಸಿದ್ದ, ಇವತ್ತು ಆ ತಂದೆ ಏನೂ ಮಾಡಲಾರ್ದಂಥ ಸ್ಥಿತಿಯೊಳಗೆ ಅವರ ಹೆಣ್ಣು ಮಕ್ಕಳು ಆ ಮನೆಯನ್ನು ನಡೆಸುವಂಥ ಪರಿಸ್ಥಿತಿ ನಮ್ಮ ನನ್ನ ಕಣ್ಣೆದುರಿಗೆ ಇದೆ. ಅಂದರೆ ಮತ್ತೆ ಬೇರೆ ಅಲ್ಲ, ಆ ಹೆಣ್ಣು ಮಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಮನೆಯನ್ನು ನಡೆಸುವಂಥ ಸ್ಥಿತಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಇಂಥ ಒಂದು ಸಂದರ್ಭ ಒಂದಲ್ಲ, ಸಾವಿರಾರು ಎಕ್ಸಾಂಪಲ್ಸನ್ನು ಥ್ರೂಔಟ್ ಇಂಡಿಯಾದಲ್ಲಿ ನಾವು ನೋಡ್ಬೋದು. ಇದಕ್ಕೆ ಒಂದು ಫ್ಯಾಕ್ಟ್ರಿ ಬಂದಾದರೆ ಸಾವಿರಾರು ಫ್ಯಾಮಿಲಿಗಳು ಬೀದಿ ಪಾಲಾಗೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಇವತ್ತು ನಾವಾಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ನಮ್ಮ ರಾಜಕಾರಣಿ ಜನರು ಸಹಿತ ಇದರ ಬಗ್ಗೆ ಒಲವು ತೋರಿದರೆ ಒಂದು ದೇಶದಾಗಲಿ ರಾಜ್ಯದ ಅಭಿವೃದ್ಧಿ ಆಗಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳ್ಬೋದು. ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ, ಆ ಭೂಮಿಯ ಲಕ್ ಅನ್ನೋದು ಏನು ನಾನು ವಾಸ್ತುವಿನಲ್ಲಿ ಕಂಡುಕೊಂಡಿದ್ದು, ಭೂಮಿಯ ಲಕ್ಕು ನಮ್ಮ ಕೈಯಲ್ಲಿದೆ. ನಾವು ಏನು ಬೇಕಾದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಅದೇ ವೈಯಕ್ತಿಕ ಅದೃಷ್ಟ, ಅದು ಹ್ಯಾಸ್ ರಿಟನ್ ಬೈ ದಿ ಗಾಡ್. ಬಾರ್ನು, ಡೆತ್ತು, ಒಂದು ಮ್ಯಾರೇಜು, ಇಂಥ ಒಂದು ತ್ರಾಸನ್ನು ನೀವು ಪಡಿಬೇಕು ಅನ್ನೋದಂಥದ್ದು ಅದು ಬರೆದು ಕಳಿಸುವಂಥದ್ದು. ಆದರೆ ಉಳಿದದ್ದು ಭೂಮಿಯ ಅದೃಷ್ಟ, ಏನು ನಾವು ವಾಸಿಸ್ತೀವೋ ಅಥವಾ ಏನು ಉದ್ಯೋಗ ಸ್ಥಳವನ್ನು ನಾವು ಶುರು ಮಾಡ್ತೀವೋ ಆ ಉದ್ಯೋಗ ಸ್ಥಳ ಮತ್ತು ಮನೆ ಬಹಳ ಮುಖ್ಯವಾದಂಥವು ಈ ಭೂಮಿಯ ಲಕ್ಕಿಗೆ. ನಾವು ಬಹಳ ರೀತಿ ನಾವು ಅದನ್ನು ಲಕ್ಷ್ಯ ವಹಿಸಬೇಕು. ಯಾಕಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ನಾವು ಇಂಡಸ್ಟ್ರಿಯಲ್ಲಿ ಕಾರ್ಖಾನೆಯಲ್ಲಿ ಮಾಡುವಾಗ ನಾವು ಹಾಕಿಬಿಡ್ತೀವಿ. ಈ ಹಾಕಿದಾಗ ಆ ಹಣ ಅವ್ರಿಗೊಬ್ಬರಿಗೆ ಅದು ಒಂದು ಏನರ ಹೆಚ್ಚು ಕಡಿಮೆ ಆದರೆ ಅವರೊಬ್ಬರಿಗೆ ಇಫೆಕ್ಟ್ ಆಗುವಂಥದ್ದಲ್ಲ, ಅದು ಒಂದು ರಾಜ್ಯಕ್ಕೆ ಒಂದು ಆರ್ಥಿಕವಾಗಿ ಹಿನ್ನಡೆ ಉಂಟಾಗೋದು, ದೇಶಕ್ಕೆ ಹಿನ್ನಡೆ ಉಂಟಾಗೋದು. ಇದಕ್ಕಿಂತ ವಿಶೇಷವಾಗಿ ಅಲ್ಲಿ ಕೆಲಸ ಮಾಡುವಂಥ ಜನ, ಅವ್ರನ್ನ ನಂಬ್ಕೊಂಡಂಥ ಜನ ಆ ಬೀದಿ ಪಾಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದರಲ್ಲಿ 2 ಮಾತಿಲ್ಲ. ಅದಕ್ಕೆ ಇವತ್ತು ಒಂದು ಮಾತನ್ನು ಜನತೆ ತಿಳ್ಕೋಬೇಕು. ಇವತ್ತು ಯಾರು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ, ಇವತ್ತು ಏನೇ ಒಂದು ಮತ್ತು ಬೇರೆ ಯಾವುದೇ ಉದ್ಯೋಗ ಸ್ಥಳದಲ್ಲಿದ್ದಲ್ಲಿ ಅದರ ಬಗ್ಗೆ ನಾವು ಲಕ್ಷ್ಯ ವಹಿಸೋದು ಒಳಿತು. ಇಲ್ಲಾಂದರೆ ಸುಮ್ಮನೆ ಇದ್ದದ್ದನ್ನು ಕಳ್ಕೊಂಡು ಮತ್ತು ತಾವೊಬ್ಬನೇ ಅಲ್ಲ ಮತ್ತು ಬೇರೆ ಜನರನ್ನು ಬೀದಿ ಪಾಲಿಗೆ ಮಾಡುವಂಥ ಒಂದು ಕಾರ್ಯಕ್ಕೆ ಹೋಗೋಕ್ಕಿಂತ ಇದರ ಬಗ್ಗೆ ಲಕ್ಷ್ಯ ವಹಿಸ್ಬಿಟ್ರೆ, ಭೂಮಿಯ ಅದೃಷ್ಟ ಅಥವಾ ವಾಸ್ತುವಿನ ಬಗ್ಗೆ ಲಕ್ಷ್ಯ ವಹಿಸ್ಬಿಟ್ರೆ ಅದು ಸಾಕಷ್ಟು ಏನು ಒಂದು ಹಣವನ್ನು ಕಳ್ಕೊಳ್ಳಿಕ್ಕೆ ಅಥವಾ ಒಂದು ಯಾವುದೇ ರೀತಿ ಒಂದು ಮುಂದೆ ಯಾವುದೇ ರೀತಿ ಘಟನೆಗಳನ್ನು ಅನುಭವಿಸಲಿಕ್ಕೆ ಮೊದಲೇ ನಾವು ಸ್ವಲ್ಪ ಕಾಶಿಯಸ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಈ ಲಾಸ್ ಅನ್ನೋದನ್ನು ತೆಗಿಬೋದು ಅಂತ ಕೂಡ ನಾನು ಸರಳ ವಾಸ್ತುವಿನಿಂದ ತೆಗೆದೊಂದೇ ಅಲ್ಲ, ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನಾನು ಈ ಸರಳ ವಾಸ್ತುವನ್ನು ಅಳವಡಿಸಿ
ಅವ್ರಿಗೊಂದು 6 ತಿಂಗಳಲ್ಲಿ ಸಹಿತ ಸಾಕಷ್ಟು ಬದಲಾವಣೆ ಕಂಡಂಥವ್ರು ಒಂದಲ್ಲ ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಜನತೆ ತಾವು ಏನೇ ಒಂದು ಮಾಡಬೇಕಾದಾಗ ಇದ್ರ ಬಗ್ಗೆ ಲಕ್ಷ್ಯ ವಹಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಗುರುಜಿ, ಕೈಗಾರಿಕಾ ಕ್ಷೇತ್ರಕ್ಕೂ ಹಾಗೂ ವಾಸ್ತುವಿಗೂ ಯಾವ ರೀತಿ ಸಂಬಂಧ ಇರುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಇನ್ನು ಈ ಸರಳ ವಾಸ್ತುವಿನ ಸೇವೆ ನಿಮಗೂ ಕೂಡ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755 ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ನಿಮ್ಮ ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಉಚಿತವಾದ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ನೀವು www.saralavastu.comಗೆ ಲಾಗಿನ್ ಆಗಿ ನಿಮ್ಮ ಉತ್ತಮ ದಿಕ್ಕುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ಸರಳ ವಾಸ್ತು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.